ಈ ಬಸ್ಸಿನ ಮನವಿ ಒಂದೇ, ಎಂತ ದುಶ್ಮನಿಗೂ ಜೈಲು ಬೇಡ. ಯಾಕಂದ್ರೆ ಇವತ್ತು ಸಿಗ್ಲಿ ಬಸ್ಸ 260 ಮನೆ ಕಳ್ತನ ಮಾಡಿದ್ರು ನನ್ನಂತ ಒಬ್ಬ ಅಪರಾಧಿಗೊಂದು ದಿನ ಶಿಕ್ಷೆ ಕೊಡ್ಲಿಲ್ಲ ಅಂತ ನಾನು ಒಳ್ಳೆಯವನಾಗ್ಲಿಲ್ಲ. ಯಾಕಂದ್ರ ಪರಿವರ್ತನೆ ಜಗದ ನಿಮದ ಜೈಲಲ್ಲಿ ಶಾಲೆ ಮಾಡ್ಕೊಂಡು ಕೋಟನ ಒಂದು ಪಾಠ ಮಾಡ್ಕೊಂಡು ಕೇಶವ ಒಂದು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡ್ಲಾರ್ದಂತ ಪ್ರೀತಿನ ಜೈಲಿನಲ್ಲಿ ಇರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲ್ ಕಷ್ಟಗಳಿಗೆ ಗೆದ್ದು ಪೊಲೀಸ್ ಹಿಂಸೆಗಳು ಗೆದ್ದು ಕೋರ್ಟ್ ಶಿಕ್ಷೆಗಳು ಗೆದ್ದು ಕನ್ನಡದ ಕಂಡ ಕಾನೂನು ಪಂಡಿತ ಸಿಗ್ಲಿ ಬಸ್ಸ ಅಂತ ಕರೆಸ್ಬಿಡನೆ. ಈಗ ನಾನು ಹೇಳ್ತೀನಿ 6 ಕೋಟಿ ಕನ್ನಡಿಗರ ಸಮ್ಮುಖದಲ್ಲಿ ದರ್ಶನ್ ಅವ್ರ ಕೇಸ್ನ ನಾನು ಬಿಡಿಸ್ತೇನೆ. ಸುಳ್ಳನ್ನ ಸತ್ಯ ಮಾಡಿ ಸತ್ಯನ ಸುಳ್ಳು ಮಾಡಿ ಇವತ್ತು ಜಯಿಸಿ ಬಂದಂತ ದರ್ಶ ಇವತ್ತು ಪರಿವರ್ತನೆ ಆಗಿದ್ದಾನಂದ್ರ ಆ ದರ್ಶನ್ ಅವರು ಪರಿವರ್ತನೆ ಮಾಡ್ತೇನೆ, ಅವ್ರನ್ನ ಪರಿವರ್ತನೆ ಮಾಡಿ ಮತ್ತೆ ಈ ಕರ್ನಾಟಕದಲ್ಲಿ ಇತಿಹಾಸದ ಹೀರೋ ಆಗ್ಬೇಕು, ಜನರ ಕಂಡ್ರೆ ಕೈ ಮುಗಿದು ನಡಿಬೇಕನ್ನಂತ ದರ್ಶನ ಇಂದಿನ ದರ್ಶನ್ ಬೇಡ, ಡಿ ಬಾಸ್ ಬೇಡ, ಮುಂದೆ ಅವನ ದರ್ಶನ ಎಲ್ಲರಿಗೂ ಒಂದು ಸುಗಮವಾಗಿ ಸಿಗಬೇಕನ್ನೋದು ಈ ಸಿಗ್ಲಿ ಬಸ್ಸನ ಆಸೆ. ದರ್ಶನ್ ಅವ್ರ ಕೇಸ್ನ ನಾನು ಹಿಡಿತೀನಿ. ಆ ರೇಣುಕಾಸ್ವಾಮಿ ಕುಟುಂಬಕ್ಕೂ ನಾನು ಯಾವ ರೀತಿ ಪರಿಹಾರ ಒದಗಿಸಿಕೊಡ್ಬೇಕನ್ನೋದು ನಾನು ಅವ್ರಿಗೆ ಕಾನೂನುಬದ್ಧವಾಗಿ ಪರಿಹಾರ ಒದಗಿಸಿಕೊಡ್ತೀನಿ. ಆದ್ರೆ ದರ್ಶನ್ ಅವ್ರ ಕಡೆಯಿಂದ 10 ರೂಪಾಯಿ ನಾನು ಅವರಿಗೆ ಒಂದು ಅನುದಾನ ಕೊಡಂತ ವ್ಯವಸ್ಥೆ ನಾ ಮಾಡಂಗಿಲ್ಲ. ಆರೋಪಿ ಕಡೆಯಿಂದ ಅನುದಾನ ಕೊಡಿಸಿದ್ರೆ ಅದು ಅಪರಾಧ ಆಗುತ್ತಾ, ಕೇಸ್ ಒಪ್ಕೊಂಡಂಗೆ ಆಗುತ್ತಾ. ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಸ ಕರ್ನಾಟಕದಾಗ 6 ಕೋಟಿ ಕನ್ನಡಿಗರು 1 ರೂಪಾಯಿ ಕೇಳಿದ್ರ 6 ಕೋಟಿ ರೂಪಾಯಿ ಆಗತ್ತೆ. ಅದನ್ನ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೊಟ್ರ ಆಕೆ ಜೀವನ ಪರ್ಯಂತ ದುಡ್ಡಿನಲ್ಲಿ ಜೀವನ ಮಾಡ್ಬೋದು, ಆಕೆ ಮಗುಗೂ ಒಂದು ಸ್ಥಾನ ಕೊಡ್ಬೋದು, ಅವ್ರ ತಂದೆ ಅತ್ತಿ ಮಾವು ಒಂದು ಒಳ್ಳೆಯಿಂದ ನೋಡ್ಕೋಬಹುದು. ಇದು ನನ್ನ ಆಸೆ. ಯಾಕಂದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರನ ಪರಿಹಾರ ಸರಿಯಾದಂತ ವ್ಯವಸ್ಥೆಯಲ್ಲಿ ಕೊಡಂಗಿಲ್ಲ. ನನಗೆ ಗೊತ್ತಿದ್ದಕ್ಕೆ ನಾನು ಯೂಟ್ಯೂಬರ್ಸ್ಗೆ ಪಬ್ಲಿಕ್ಗೆ ನಾ ಸತ್ಯ ಹೇಳ್ತೀನಿ. ಕಾನೂನಿನಲ್ಲಿ ನಡೀತಕ್ಕಂಥ ಎಲ್ಲಾ ವಿದ್ಯಮಾನಗಳನ್ನ ಸತ್ಯನೇ ಹೇಳ್ತೀನಿ. ಸತ್ಯವಲ್ಲದೆ ಬೇರೆ ಏನ್ ಹೇಳಲಾರೆ, ಹೇಳುವುದೆಲ್ಲ ಸತ್ಯ.